ನಮಸ್ಕಾರ. ದಸರಾ ವಿಶೇಷ ಸಂಗೀತ ಕಾರ್ಯಕ್ರಮ ಸುವರ್ಣ ಸಿಂಫನಿಯ ಮತ್ತೊಂದು ಸಂಚಿಕೆಗೆ ತಯಾರಾಗಿದ್ದೇವೆ. ಇವತ್ತು ಬೆಂಗಳೂರಿನ ಸುಪ್ರಸಿದ್ಧ ಕಲಾವಿದರ ಒಗ್ಗೂಡಿಕೆ ಮೆಲೋಟ್ರಿ ಎನ್ನುವಂಥ ಮತ್ತೊಂದು ಫ್ಯೂಷನ್ ಬ್ಯಾಂಡ್ ಇವತ್ತಿನ ಈ ಸುವರ್ಣ ಸಿಂಫನಿಯಲ್ಲಿ ಪ್ರಸ್ತುತಪಡಿಸಲಿದೆ. ಮೊದಲಿಗೆ ಅವರನ್ನು ಬರಮಾಡ್ಕೊಳ್ಳೋಣ. ಕೊಳಲಿನಲ್ಲಿ ಸಂದೀಪ್ ಇರ್ತಾರೆ. ಸಂದೀಪ್ ವಶಿಷ್ಠ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಂದೀಪ್. ಸ್ವಾಗತ. ಥ್ಯಾಂಕ್ ಯು. ಕೀಬೋರ್ಡ್ನಲ್ಲಿ ವೇಣುಗೋಪಾಲ್ ವೆಂಕಿ, ವೆಲ್ಕಮ್. ಹಾಗೆ ವಯಲಿನ್ನಲ್ಲಿ ರಂಜನ್ ಕುಮಾರ್, ಸ್ವಾಗತ. ತಬ್ಲಾದಲ್ಲಿ ಪ್ರದ್ಯುಮ್ನ ಸೊರಬ, ಹಾಗೆ ರಿದಮ್ ಪ್ಯಾಡ್ನಲ್ಲಿ ಪ್ರಕಾಶ್ ಆಂಥೋನಿ ನಮ್ಮ ಜೊತೆ ಇರ್ತಾರೆ. ಪ್ರಕಾಶ್, ಕಾರ್ಯಕ್ರಮಕ್ಕೆ ನಿಮಗೂ ಕೂಡ ಸ್ವಾಗತ. ಎಸ್, ಕಾರ್ಯಕ್ರಮ ಆರಂಭಿಸೋದಕ್ಕೂ ಮುಂಚೆ ಮೆಲೋಟ್ರಿ ಬಗ್ಗೆ ಒಂದು ಎರಡು ಮಾತನ್ನು ಸಂದೀಪ್ ಹತ್ರ ಕೇಳೋದಾದರೆ, ಮೆಲೋಟ್ರಿ ಏನು? ಈ ಮೆಲೋಟ್ರಿ ಅನ್ನೋದು ಒಂದು ಇನ್ಸ್ಟ್ರೂಮೆಂಟಲಿಸ್ಟ್ ಸೇರಿ ಮಾಡಿರೋ ತಂಡ. ನಾವೆಲ್ಲರೂ ಒಂದೇ ಇಂಡಸ್ಟ್ರಿನಲ್ಲಿ ತುಂಬ ವರ್ಷದಿಂದ ವರ್ಕ್ ಮಾಡ್ತಾ ಇದ್ದೀವಿ. ನಾವೆಲ್ಲ ಸೇರಿ ಒಂದೇನೋ ಒಂದು ಟುಗೆದರ್ ಕಾಂಬಿನೇಷನ್ ಮತ್ತು ಮಲ್ಟಿ ಟ್ಯಾಲೆಂಟೆಡ್ ಇರೋ ಎಲ್ಲ ಆರ್ಟಿಸ್ಟ್ಗಳು ಸೇರಿ ಏನಾದ್ರು ಒಂದು ಹೊಸದೇನಾದ್ರು ಒಂದು ಕ್ರಿಯೇಟಿವ್ ಮ್ಯೂಸಿಕ್ ಏನಾದ್ರು ಮಾಡೋಣ ಅನ್ನೋದು ಮನಸ್ಸಿಗೆ ಬಂದಾಗ ಒಬ್ಬೊಬ್ಬರಾಗೆ ಸಮಕಾಲೀನರು, ಸೇಮ್ ಏಜ್ ಗ್ರೂಪ್, ಮಲ್ಟಿ ಟ್ಯಾಲೆಂಟೆಡ್ ಆ ಥರ ಎಲ್ಲ ಯೋಚನೆ ಮಾಡಿದಾಗ ನಾವು 5 ಜನ ಸಿಗಾಕೊಂಡ್ವಿ. ಅದೆಲ್ಲ ಸೇರಿ ನಾವು 5 ಜನ ಸೇರಿದ್ದೀವಲ್ಲ, ಏನಾರು ಒಂದು ಮಾಡಬೇಕಲ್ಲ. ಯೋಚನೆ ಮಾಡಿ ಓಕೆ, ನಮಗೆ ಇದು ಇವತ್ತಿನ ಪ್ರಪಂಚಕ್ಕೆ ಏನು ಬೇಕು ಅನ್ನೋದು ಡಿಸೈಡ್ ಮಾಡಿದಾಗ ಕಂಟೆಂಪ್ರರಿ ಫ್ಯೂಷನ್ ಮ್ಯೂಸಿಕ್ ತುಂಬ ಜನರ ಫೇವ್ರೇಟ್ ಇರೋದ್ರಿಂದ ನಾವು ಅದನ್ನೇ ನಾವು ಪರ್ಫಾರ್ಮ್ ಮಾಡ್ತಾಯಿದ್ದೀವಿ. ಇದೊಂದು ಮೆಲೋಟ್ರಿ ಅನ್ನೋದೊಂದು ಕಂಟೆಂಪ್ರರಿ ಫ್ಯೂಷನ್ ಮ್ಯೂಸಿಕ್ ತಂಡ. ನಾವು ನಮ್ಮ ಬೇಸ್ ರೂಟ್ ಕ್ಲಾಸಿಕಲ್ ಇರ್ಬೋದು, ವೆಸ್ಟರ್ನ್ ಇರ್ಬೋದು, ಏನೇ ಆಗಿರ್ಬೋದು, ನಾವೆಲ್ಲದರದ ಸೊಗಡನ್ನು ಇಟ್ಕೊಂಡು ಒಂದು ಹೊಸ ಕಲರ್ನ ನಮ್ಮ ಸಂಗೀತದಲ್ಲಿ ನಾವು ಕೊಡ್ತಾ ಇದ್ದೀವಿ. ಇಟ್ಸ್ ವೆರಿ ನೈಸ್. ಹೆಸರು ಕೂಡ ಅಷ್ಟೇ ಸುಂದರವಾಗಿದೆ, ಅದ್ರ ಬಗ್ಗೆ ಕೂಡ ನಾನು ಮಾತಾಡ್ತೇನೆ. ಈಗ ಆರಂಭದಲ್ಲಿ ಮೆಲೋಟ್ರಿನ ಒಂದು ಸುಶ್ರಾವ ಸಂಗೀತವನ್ನು ಕೇಳೋಣ. ಡೆಫಿನೆಟ್ಲಿ ನಮ್ಮ ಥೀಮ್ ಮ್ಯೂಸಿಕ್, ಮೆಲೋಟ್ರಿ ಥೀಮ್ ಮ್ಯೂಸಿಕ್ನೇ ನಾವು ನುಡಿಸ್ತಾ ಇದ್ದೀವಿ. ಭಾಳ ಚಿಕ್ಕದಾಗಿ ಚಕ್ಕವಾಗಿ ನಾವು ಪ್ರೆಸೆಂಟ್ ಮಾಡ್ತೀವಿ. ಪ್ಲೀಸ್. ಥ್ಯಾಂಕ್ ಯು. ಸೂಪರ್. ಥೀಮ್ ಮ್ಯೂಸಿಕ್ ಒಂದು ಹಿತ ಅನುಭವವನ್ನು ಕೊಡುವಂಥದ್ದು. ಐ ಥಿಂಕ್ ನಿಮ್ಮೆಲ್ಲರ ಒಂದು ಒಗ್ಗೂಡುವಿಕೆಯ ಕಂಪೋಸಿಷನ್ ಅಂತ ನಾನು ಭಾವಿಸ್ತೀನಿ. ಇಟ್ಸ್ ವೆರಿ ನೈಸ್.
ಎಲ್ಲರಿಗೂ ಕೂಡ ಅಭಿನಂದನೆಗಳು. ಥ್ಯಾಂಕ್ ಯು. ಎಲ್ಲರೂ ಕೂಡ ಇತ್ತೀಚಿನ ಎಲ್ಲ ರಿಯಾಲಿಟಿ ಶೋಗಳಲ್ಲಿ ಎಲ್ಲರೂ ಕಾಣಿಸ್ಕೊಳ್ಳುವಂಥ ಮುಖಗಳು, ಹಾಗಾಗಿ ಎಲ್ಲರದ್ದು ಬ್ಯುಸಿ ಶೆಡ್ಯೂಲ್. ಹೌದು. ನೀವು ಒಂದಾಗೋದು ಯಾವಾಗ, ಈ ಕಂಪೋಸ್ ಮಾಡೋದು ಯಾವಾಗ, ಪ್ರಾಕ್ಟೀಸ್ ಯಾವಾಗ ನಡೆಯುತ್ತೆ? ಬಹಳ 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 ಕಷ್ಟವಾದ ಕ್ವಶನ್ ಕೇಳಿದ್ದೀರಾ ಮತ್ತು ಪ್ರಾಕ್ಟಿಕಲಿ ತುಂಬ ಕಷ್ಟವಾದ ಕೆಲಸ. ಇವತ್ತಿನ ಬ್ಯುಸಿ ಸ್ಕೆಡ್ಯೂಲ್ನಲ್ಲಿ ಎವ್ರಿಬಡಿ ಇಲ್ಲಿರೋ ಎಲ್ಲರೂ ಅವರವರ ಲೈನ್ನಲ್ಲಿ ಮ್ಯೂಸಿಕಲ್ಲಿ ತುಂಬ ಬ್ಯುಸಿ ಇದ್ದಾರೆ. ಅವ್ರದ್ದೇ ಆದ ಎಷ್ಟೋ ವರ್ಕ್ಗಳು, ಪರ್ಸ್ನಲ್ ವರ್ಕ್ ಇರುತ್ತೆ. ಇದಿಷ್ಟರಲ್ಲೂ ನಾವು ಟೈಮ್ ತೆಗೆಯೋದು ಬಹಳ ಬಹಳ ಕಷ್ಟ. ಆದರೂ ಬಿಡೋದಿಲ್ಲ. ಎಲ್ಲೋ ವಾರದಲ್ಲಿ ಅರ್ಧ ಗಂಟೆ ಸಿಕ್ಕರೂ ಹೆಂಗೋ ಹಿಡ್ದಾಕೊಂಡು ಎಲ್ಲರೂ ಸೇರ್ಕೊತೀವಿ. ಇಲ್ಲ ಎಷ್ಟು ಜನ ಫ್ರೀ ಇರ್ತಾರೋ ಅಷ್ಟು ಜನ ಬರ್ತೀವಿ. ಇನ್ನು ಮಿಕ್ಕಿ ಜನಕ್ಕೆ ಕಾನ್ಫರೆನ್ಸ್ ಮುಖಾಂತರ ಸ್ಕೈಪ್ ಥರನೋ ಹೆಂಗೋ ಕಮ್ಯುನಿಕೇಟ್ ಮಾಡ್ತೀವಿ, ಫೋನಲ್ಲಿ ಹೇಳ್ತೀವಿ, SMS ಕಳಿಸ್ತೀವಿ, ವಾಯ್ಸ್ ರೆಕಾರ್ಡ್ ಮಾಡಿ ಕಳಿಸ್ತೀವಿ. ಈ ಥರದ್ದೇನೋ ಮಾಡಿದ್ದೀವಿ, ಇದಕ್ಕೇನೋ ಒಂದು ಎಕ್ಸ್ಟ್ರಾ ಒಂದು ವರ್ಕ್ ಮಾಡ್ಕೊಂಬ ಅಂತ ಆ ಥರ ಏನೋ ಒಂದು ಸೇರ್ಕೊಂಡು ಮಾಡ್ತೀವಿ. ಖುದ್ದು ಇನ್ಸ್ಟ್ರುಮೆಂಟ್ ಮ್ಯೂಸಿಕ್ಕನ್ನೇ ಕೇಳುವಂಥ ಆಸಕ್ತಿ ಇರುವವರಿಗೆ ಪ್ರಾಯಶಃ ನಿಮ್ಮದೊಂದು ಒಳ್ಳೆಯ ರಸದೂಟ ಅಂತ ನಾನು ಭಾವಿಸ್ತೀನಿ. ಇನ್ನೊಂದು ಪರ್ಫಾರ್ಮೆನ್ಸ್ ನಾವು ನೋಡೋದಾದರೆ ಡೆಫಿನೆಟ್ಲಿ ನಮ್ಮ ನೆಕ್ಸ್ಟ್ ಕಂಪೋಸಿಷನ್ ಜಗ್ಲಿಂಗ್ ಇನ್ ಜೋಗ್ ಅಂತ ಒಂದು ಮಾಡಿದ್ದೀವಿ. ಅದನ್ನು ನಾವು ಪ್ರೆಸೆಂಟ್ ಮಾಡಲಿಕ್ಕೆ ಇಷ್ಟಪಡ್ತೀವಿ. ಪ್ಲೀಸ್. Doom, tak, doom, katak, dinna doom, tak, doom, tak, tak, 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 dinna doom, tak, tak, dinna doom, tak, doom, tak, tak, dinna doom, tak, tak, dinna doom, tak, 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 doom, tak, tak, dinna
ಎಸ್, ಇಂಥ ಹೊಸ ವಿನೂತನ ಶೈಲಿಯ ಇನ್ನಷ್ಟು ವಿಶೇಷತೆಗಳನ್ನು ಈ ಟೀಮಿಂದ ನಾವು ಕೇಳೋಣ ಒಂದು ಸಣ್ಣ ಬ್ರೇಕ್ ನಂತರ.